ಇಂಟರ್ನೆಟಲ್ಲಿ ತುಂಬ ವೈರಲ್ ಆಗ್ತಿದ್ದಂತಹ ರೆಸಿಪಿ ರವಾ ಹಲ್ವಾ. ಇದನ್ನು ನಾನು ಇವತ್ತು ಟ್ರೈ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನಾದರೂ ಸ್ವೀಟನ್ನು ತಿನ್ನಬೇಕು ಅಂತ ಅನ್ನಿಸ್ತಾ ಇದ್ದರೆ ಡೆಫಿನೆಟ್ಲಿ ಈ ಒಂದು ರವಾ ಹಲ್ವಾವನ್ನು ಟ್ರೈ ಮಾಡ್ಬೋದು. ಇದನ್ನು ಬಿಸಿಯಲ್ಲಿ ತಿಂದ್ರಂತೂ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಶಾರಿಕಾ ಶ್ರುತಿ ಹೋಮ್ ರೆಸಿಪೀಸ್ಗೆ ಸ್ವಾಗತ. ನಾನು ಶ್ರುತಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಈಗ ಈ ರವಾ ಹಲ್ವಾವನ್ನು ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ. ಇದಕ್ಕೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸು. ಇಲ್ಲಿ ನಾನು ಒಂದೇ ಒಂದು ಕಪ್ ಆಗುವಷ್ಟು ರವಾನ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಬೇಕಾಗೋದು ಹಾಲನ್ನು ಕಾಯಿಸಿ ಮತ್ತು ರವೆ ಕಾಯಿಸಿ ಇಟ್ಕೊಂಡು 2 ಪ್ರಮಾಣದಲ್ಲಿ ಸಕ್ಕರೆಯನ್ನು ತೊಗೋಬೇಕು. ಅಂದರೆ 1 ಕಪ್ ರವೆಗೆ 2 ಕಪ್ಪಿನ ಪ್ರಮಾಣದಲ್ಲಿ ಸಕ್ಕರೆಯನ್ನು ತೊಗೋಬೇಕಾಗುತ್ತೆ. ನಾನಲ್ಲಿ ದೊಡ್ಡ ಕಪ್ಪಲ್ಲಿ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಬೇಕಾಗುವಂಥ ಡ್ರೈ ಫ್ರೂಟ್ಸು ಗೋಡಂಬಿ, ಬಾದಾಮಿ ಮತ್ತು ನಾನಿಲ್ಲಿ ಒಂದು ಸ್ವಲ್ಪ ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ. ಇಷ್ಟೇ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು. ನಾನು ಇದಕ್ಕೆ ಫ್ಲೇವರ್ಗಾಗಿ ಏಲಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಾದ್ರೆ ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ನೆಕ್ಸ್ಟು ಇದಕ್ಕೆ ಒಂದು ಬೌಲನ್ನು ತಗೊಂಡು ರವೆಯನ್ನು ಈ ಒಂದು ಬೌಲಿಗೆ ಹಾಕಿ ಆ ಕಾದಿರುವಂಥ ಹಾಲನ್ನು ಇದಕ್ಕೆ ನಾವು ಹಾಕ್ಕೋಬೇಕಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಈ ಹಾಲಲ್ಲಿ ಇದನ್ನು ಚೆನ್ನಾಗಿ ಒಂದು 2 ನಿಮಿಷಗಳ ಕಾಲ ಬಿಟ್ಟರೆ ಅದು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ, ಹಾಲೆಲ್ಲ ಕಡಿಮೆ ಆಗುತ್ತೆ. ಈಗ ನೆಕ್ಸ್ಟು ಒಂದು ಪ್ಯಾನನ್ನು ಇಟ್ಟು ಅಥವಾ ಒಂದು ಬಾಣಲೆಯನ್ನು ಇಟ್ಟು ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಇದಕ್ಕೆ ಡ್ರೈ ಫ್ರೂಟ್ಸ್ಗಳನ್ನು ಹುರ್ಕೋಬೇಕಾಗುತ್ತೆ. ನಾನಿಲ್ಲಿ ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಂಡು ಗೋಲ್ಡ್ ಬ್ರೌನ್ ಕಲರ್ಗೆ ಇದನ್ನು ಹುರ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲಿ. ಹೀಗೆ ಇಷ್ಟಾದಮೇಲೆ ಇದನ್ನು ಒಂದು ಸಪ್ರೇಟ್ ಬೌಲಿಗೆ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟು ಅದೇ ಬೌಲಿಗೆ ಸ್ವಲ್ಪ ತುಪ್ಪವನ್ನು ಹಾಕಿ ನಾವು ಇಟ್ಕೊಂಡಿದ್ದಂಥ ಸಕ್ಕರೆಯನ್ನು ಇದಕ್ಕೆ ಹಾಕ್ಕೋಬೇಕು. ಈಗ ನಾವು ಇದನ್ನು ಶುಗರ್ ಸಿರಪನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಅದನ್ನು ತಿರುಗಿಸ್ತಾ ಹೋದರೆ ಸಕ್ಕರೆ ಅದಾಗಿ ನೀರು ಬಿಟ್ಕೊಳ್ಳುತ್ತೆ. ಈ ರೀತಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಯಾವುದೇ ಕಾರಣಕ್ಕೂ ಸಿಹಿಸಬೇಡಿ. ಸಿಹಿಸಿದರೆ ಟೇಸ್ಟೇ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಇದರಲ್ಲೇ ಮಾಡ್ಕೋಬೇಕಾಗುತ್ತೆ. ನಾವು ಈ ಟ್ರಿಕ್ಕಲ್ಲೇ ಮಾಡ್ಕೋಬೇಕು. ಈಗ ನೆಕ್ಸ್ಟು ನಾವು ನೆನೆಸಿಟ್ಟಿದ್ದಂತಹ ರವೆಯನ್ನು ಈ ಒಂದು ಪಾಕದಲ್ಲಿ ಹಾಕಿ ಕೈಯನ್ನು ಬಿಡದೆ ತಳ ಹಿಡಿದ ರೀತಿಯಾಗಿ ಹೀಗೆ ತಿರುಗಿಸ್ಕೋಬೇಕು. ಮತ್ತು ನಾನಿಲ್ಲಿ ಏಲಕ್ಕಿಯನ್ನು ಹಾಕಿ ಹೀಗೆ ತಳ ಬಿಡಿದ ರೀತಿಯಾಗಿ ತಳ ಹಿಡಿಯೋಕ್ಕೆ ಬಿಡಬಾರ್ದು ಮತ್ತು ಕೈ ಆಡಿಸ್ತಾ ಇರಬೇಕು. ಈ ರೀತಿಯಾಗಿ ಚೆನ್ನಾಗಿ ಇದನ್ನು ತಿರುಗಿಸ್ಕೊಂಡ್ರೆ ರವೆ ಹಲ್ವಾ ರೆಡಿಯಾಗುತ್ತೆ. ಇದಕ್ಕೆ ನಾವು ಮೊದಲೇ ಹುರಿದಿಟ್ಟಿರುವಂತಹ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಂಡ್ರೆ ಸವಿಯಾದಂತಹ ರುಚಿಯಾದ ಸ್ವೀಟ್ ತಯಾರಾಗುತ್ತೆ. ಆರಾಮಾಗಿ ಮಾಡ್ಕೋಬೋದು ಮನೆಯಲ್ಲಿ. ಇದಕ್ಕೆ ಯಾವುದೇ ರೀತಿ ಜಾಸ್ತಿ ಟೈಮ್ ಕೂಡ ತೊಗೊಳ್ಳೋದಿಲ್ಲ. ಕನಿಷ್ಠ 2 ನಿಮಿಷದಲ್ಲಿ ಮಾಡ್ಬೋದು. ಮತ್ತು ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿರುತ್ತೆ. ಆದಷ್ಟು ಬಿಸಿಯಲ್ಲಿ ತಿನ್ನಿ, ತುಂಬ ರುಚಿಯಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಕೂಡ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಇದೇ ರೀತಿ ಶಾರಿಕಾ ಶ್ರುತಿ ಹೋಮ್ ರೆಸಿಪೀಸ್ನ ಫಾಲೋ ಮಾಡ್ತಾಯಿರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.